ಆರ್ ಸಿ ಬಿ ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ. ಈಗ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗ ಇದ್ದೀವಿ. RCB ವರ್ಸಸ್ CSK ಮ್ಯಾಚ್ ಅಂತ ಅಂದ್ರೆ ಎಲ್ಲಾ ಕಡೆಯಿಂದ ಫ್ಯಾನ್ಸ್ ಮುಗ್ಗರಿಸಿ ಬರ್ತಾರೆ, ಬಹಳ ಇಷ್ಟಪಟ್ಟು ಬರ್ತಾರೆ. ಅದರಲ್ಲೂ ಇವತ್ತು ಮಾಡು ಇಲ್ಲವೇ ಮಡಿ ಪಂದ್ಯ ನಮ್ಮ RCB ತಂಡಕ್ಕೆ. ಹಾಗಾಗಿನೇ ಬಹಳಷ್ಟು ಸಂಖ್ಯೆಯಲ್ಲಿ ನಮ್ಮ RCB ಫ್ಯಾನ್ಸ್ ಇಡೀ ಗ್ರೌಂಡ್ ಸುತ್ತಮುತ್ತ ಕಾಣಿಸ್ತಾ ಇದ್ದಾರೆ. ಅವ್ರ ಜೊತೆಗೂ ಕೂಡ ನಾವು ಇಷ್ಟೊತ್ತು ಮಾತಾಡಿದ್ವಿ. ಈಗ ನನ್ನ ಜೊತೆಗೆ ಒಬ್ರು ವಿಶೇಷ ಗೆಸ್ಟ್ ಇದ್ದಾರೆ ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆಗೆ. ಬಹಳ ಕ್ಯೂಟ್ ಆಗಿದ್ದಾರೆ, ಬ್ಯೂಟಿಫುಲ್ ಆಗಿದ್ದಾರೆ. ವೃಷಾ ನಮ್ಮ ಕನ್ನಡ ಚಿತ್ರರಂಗದ ಭರವಸೆಯ ನಟಿ. ಈಗಾಗಲೇ ಒಂದು ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ, ಬಹಳಷ್ಟು ಖ್ಯಾತಿಯನ್ನ ಗಳಿಸ್ತಾ ಇದ್ದಾರೆ. ಅವರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ. ವೃಷಾ ಅವರೇ ನಮಸ್ಕಾರ. ನಮಸ್ತೆ. ಹೇಗಿದೆ ನಮ್ಮ RCBಯ ಒಂದು ಕ್ರೇಜ್? ನೋಡಿ ಹೆಂಗಿದೆ ನೋಡಿ, ಕ್ರೇಜ್ ನೋಡಿ ಯಾವ ತರ ನಡೀತಾ ಇದೆ. ನಾನು ತುಂಬಾ ವೇಟ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಆಲ್ಸೋ ಒಂದು ಬಿಗ್ ಫ್ಯಾನ್ ಅಂತ ಹೇಳ್ಬೋದು. ಸೊ ಆಕ್ಚುಲಿ ನಾನು ಬರ್ಬೇಕಾಗಿತ್ತು, ನನ್ ಶೂಟಿಂಗ್ ನಡೀತಿದೆ ಅಂತ ಹೊರಕಾಗಿಲ್ಲ. ಬಟ್ ನೀವು ಚಾನಲ್ ಕಾಲ್ ಬಂದಿದ್ದಕ್ಕೆ ಓಡ್ ಬಂದ್ಬಿಟ್ಟೆ. ಯಾರಿಷ್ಟ RCBಲಿ? RCB ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ. ಓಕೆ, ಮತ್ತೆ ಇನ್ನೊಂದಿಷ್ಟು ಪ್ಲೇಯರ್ಸ್ ಇದಾರಪ್ಪ. ಯಾಕೆ ವಿರಾಟ್ ಕೊಹ್ಲಿ ಅಂತೀರಾ? ಬೇರೆ ಪ್ಲೇಯರ್ಸ್ ಇಲ್ವಾ? ಹಾಗೆ ಇಲ್ಲ, ಸಿರಾಜು ಇಷ್ಟ. ಸೊ ಹಂಗೆ ಆಲ್ಮೋಸ್ಟ್ ಎಲ್ಲ ಟೀಮ್ ಅಲ್ಲಿ ಇರೋರೆಲ್ಲ ಇಷ್ಟ. RCBನೇ ಇಷ್ಟ, ನಮ್ಮ RCB ಟೀಮ್ ಅಂತಾನೆ ಇಷ್ಟ. ಓಕೆ, ಇದು RCB ಮಾಡು ಇಲ್ಲವೇ ಮಡಿ ಪಂದ್ಯ. ಹೆಂಗೆ ಗೆಲ್ಲುತ್ತಾ, ಸೋಲುತ್ತಾ, ಅಥವಾ ಮಳೆನೇ ಗೆದ್ಬಿಡುತ್ತಾ? ಬೇಡ ಮಳೆ ಬೇಡ, ಇವತ್ತು ಗೆಲ್ಲುತ್ತೆ. ಯಾಕಂದ್ರೆ ಕಂಟಿನ್ಯೂ 5 ಮ್ಯಾಚು ಇನ್ನೇನು ಹೋಗಿದ್ದೀವಿ ಅನ್ನೋದ್ಲೆ ಮತ್ತೆ ಬ್ಯಾಕ್ ಆಗಿ ಬಂದಿದ್ದೇವಲ್ವಾ. ಸೊ ಈ ಸಲ ಗೆಲ್ತೀವಿ ಅಂತ ಹೋಗ್ಸಿದೆ. ಅದರಲ್ಲಿ ವುಮೆನ್ಸ್ ಅವರು ಈ ಸಲ ನಮ್ ಕಪ್ ತಗೊಂಡ್ಬಂದಿದ್ದಾರೆ. ಸೊ ಹಾಗೆ ಇವಾಗ ಮೆನ್ನವರು ತಗೊಂಡ್ ಬರ್ತಾರೆ. ಸೊ ಗೆಲ್ತೀವಿ ಅಂತ ಹೇಳ್ಬೋದು. ಅಂಡ್ ಈ ಕ್ರೇಜ್ ಅಲ್ಲಿ ಸಕ್ಕತ್ತಾಗಿರುತ್ತೆ, ಮಜಾ ಮಾಡಿ. ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ಜೊತೆಗೆ ಅದ್ರಲ್ಲಿ ಬೆಂಗಳೂರಲ್ಲಿ ನಡೀತಿದೆ ಅಲ್ವಾ, ಇವಾಗ ಡೂ ಆರ್ ಡೈ ಇರೋದ್ರಿಂದ ಅದು ನಮ್ಮ ಬೆಂಗಳೂರಲ್ಲಿ ನಮ್ಮ RCB ನಡೀತಿದ್ರಿಂದ ಪಕ್ಕಾ ಗೆಲ್ಲೋ ಚಾನ್ಸ್ ಇದೆ. ಒಂದ್ ಟೆನ್ಷನ್ ಇದೆ, ಡೂ ಆರ್ ಡೈ ಸ್ವಲ್ಪ ಟೆನ್ಷನ್ ಇದೆ, ಬಟ್ ಪರವಾಗಿಲ್ಲ. ಈ ನಮ್ 16 ಇಯರ್ಸ್ ಇಂದ ರೂಢಿ ಆಗ್ಬಿಟ್ಟಿದೆ ಅಲ್ವಾ. ಓಕೆ, ಈಗ ಅಪೋಸಿಟ್ ಟೀಮ್ CSK ಬೇರೆ ಅಲ್ವಾ, ಅದ್ರಲ್ಲಿ ಧೋನಿ ಇದ್ದಾರೆ. ಬಹಳಷ್ಟು ಜನ ಧೋನಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಬರ್ತಿದ್ದಾರೆ. CSK ಗೆಲ್ಬೇಕು ಅಂತ ಆಶಿಸ್ತಾ ಇದ್ದಾರೆ. ಏನ್ ಹೇಳ್ತೀರಿ? ಇವನ್ ನಾನು ಧೋನಿ ಫ್ಯಾನೇ, ಬಟ್ ಆದ್ರೆ ನಮ್ RCB ಅಂತ ಬಂದ್ಮೇಲೆ ನಮ್ ಬೆಂಗಳೂರು ನಮ್ಮನ್ನ ಏನಂತಾರೆ, ನಮ್ ಕನ್ನಡ ಅಂಡ್ ನಮ್ ಕರ್ನಾಟಕನ ಇಷ್ಟಪಡ್ಬೇಕಾಗುತ್ತೆ. ಸೊ ಹಾಗೆ ಜನನು ಧೋನಿನೂ ಇಷ್ಟಪಡೋರು ಇದ್ದಾರೆ. ಬಟ್ ಇವತ್ತು RCB CSK ಅಂತ ಬಂದ್ರೆ 95% RCBಗೆ ಸಪೋರ್ಟ್ ಮಾಡ್ತಾರೆ ಅಂತ. ಗೆಲ್ಲುತ್ತೆ ಹಾಗಾದ್ರೆ RCB? ಆಬ್ವಿಯಸ್ಲಿ ಗೆಲ್ಲುತ್ತೆ. ಎಸ್. ಓಕೆ, ಈಗ ಬಹಳಷ್ಟು ಜನ ಹೇಳ್ತಿದಾರಪ್ಪ, ಅಂದ್ರೆ ನಮ್ಗೆ ಧೋನಿ ಇಷ್ಟ, ಹಾಗಾಗಿ ಈ ಬಾರಿ ಧೋನಿ ಅವ್ರದ್ದು ಕೊನೆ ಸೀಸನ್ ಅಂತೆ, ಹಂಗೆಲ್ಲ ಮಾತಾಡ್ತಿದ್ದಾರೆ. ಹಾಗಾಗಿ RCB ಅವ್ರು ಈ ಸರಿ ದಾನ ಮಾಡ್ಬಿಡ್ಲಿ CSK ಅವ್ರಿಗೆ ಕಪ್ನ ಅಂತೆಲ್ಲ ಮಾತಾಡ್ತಿದ್ದಾರೆ. ಆ ತರ ಏನಿಲ್ಲ, ನೋಡೋಣ ಏನಾಗುತ್ತೆ. ಓಕೆ, ಏನ್ ಹೇಳ್ತೀರಿ ಈಗ? ಅಂದ್ರೆ ಒಂದ್ ಕಡೆ ಮಳೆ ಇದೆ, ಮತ್ತೊಂದ್ ಕಡೆ ಹೈ ವೋಲ್ಟೇಜ್ ಮ್ಯಾಚು, ಮಳೆ ಬರುತ್ತೆ ಅಂತೆಲ್ಲ ಹೇಳ್ತಿದಾರಪ್ಪ. ಏನಾದ್ರು ಡಿಸಪಾಯಿಂಟ್ಮೆಂಟ್ ಆಗ್ಬಿಟ್ರಿ? ಅದೇ ಒಂದೇ ಸ್ವಲ್ಪ ಭಯ ಇರೋದು. ಈಗ ಮಳೆ ಬಂದ್ರೆ ಏನೋ ಒಂದೊಂದು ಪಾಯಿಂಟ್ ಸಿಗುತ್ತೆ, RCB ಹೊರಗಡೆ ಹೋಗ್ಬೇಕಾಗುತ್ತೆ. ಬಟ್ ಆದ್ರೆ ಮಳೆ ಬರ್ಲಿಲ್ಲ ಅಂದ್ರೆ ಬೆಸ್ಟ್. ಐ ಥಿಂಕ್ ಇವಾಗ ಮಳೆ ಬಂದ್ರೆ ಓಕೆ, ಒಂದು ಹಾಫ್ ಆನ್ ಅವರ್ ಮುಂಚೆ ಬಂದು ಸ್ಟಾಪ್ ಆಗಿ. ಈಗ ಒಂದು 7:30ಗೆ ಸ್ಟಾರ್ಟ್ ಅಲ್ವಾ, 7 o'clock ವರೆಗೂ ಮಳೆ ಬಂದ್ರೆ ಸಾಕು ಅನ್ಸುತ್ತೆ. ಆಮೇಲೆ ಮತ್ತೆ ಹಾಫ್ ಆನ್ ಅವರ್ದಲ್ಲಿ ಎಲ್ಲ ಕ್ಲಿಯರ್ ಮಾಡ್ತಾರೆ. ಸೊ ಆಡ್ಬೋದು. ಏನೋ ನಾವು ಈ ಹಿಂದೆ ಎಲ್ಲ ಅನ್ಕೊಂಡ್ಬಿಟ್ಟಿದ್ವಿ RCB ಸರಿ ಸಖತ್ತಾಗಿ ಆಡುತ್ತೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರೊಂದು ಮಾತು ಹೇಳಿದ್ರಲ್ಲ, ಇದು RCBಯ ಹೊಸ ಅಧ್ಯಾಯ ಅಂತ ಹೇಳಿ. ಹೊಸ ಅಧ್ಯಾಯ ತರ ಕಾಣಿಸ್ತಿದೆಯಾ ಇದು ಅಂತ? ಮೇ ಬಿ ಕಂಟಿನ್ಯೂ 5 ಮ್ಯಾಚ್ ಆದ್ಮೇಲೆ ಚೇಂಜಸ್ ಅನ್ಸಿದೆ. ಅಯ್ಯೋ ಹೋಗ್ಬಿಟ್ರಲ್ಲಪ್ಪ ಇವ್ರದ್ದು ಇಷ್ಟೇ ಅಂತ ಅನ್ಕೊಂಡಿದ್ರು. ಬಟ್ ಕಂಟಿನ್ಯೂ 5 ಮ್ಯಾಚ್ ಗೆದ್ದಿದ್ದೆ, ಅದೇನೋ ಕ್ರೇಜ್ ಹುಟ್ಟಿದೆ. ಆದ್ರೂ ಸತತವಾಗಿ ಸೋತ್ ಬಿಟ್ರು, ಅದು ಬೇಜಾರಾಗೋಗ್ಬಿಡ್ತು. ಫಸ್ಟ್ ಇಂದ ಏನಾದ್ರು ಒಂದ್ 2 ಮ್ಯಾಚ್ ಒಂದ್ 2 ಮ್ಯಾಚ್ ಗೆದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಆದ್ರೆ ನೋಡಿ ನಮ್ದು RCB ಒಂಥರ ಹೆಂಗ್ ಗೊತ್ತಾ, ಆ ಕ್ಯೂರಿಯಾಸಿಟಿ ಅಂಡ್ ಅದೊಂಥರ ಕುತ್ತಿಗೆಗೆ ಬರುತ್ತಲ್ಲ, ಬಾಯಿಗೆ ಬರ್ಸ್ಕೋದು. ಇದು ಜನಕ್ಕೂ ಹಂಗೆ, ಅಂದ್ರೆ ಎಲ್ಲಾ ಫ್ಯಾನ್ಸಿಗೂ ಹಾಗೆ ತರನೇ ಮಾಡ್ತಾರೆ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಆದ್ರೂ ನೋಡಿ ಹೆಂಗಾಗ್ಬಿಡ್ತು ಅಂದ್ರೆ, ಫಸ್ಟ್ ಒಂದ್ ಮ್ಯಾಚ್ ಗೆದ್ರು, ಅದಾದ ನಂತರ ಸತತವಾಗಿ ಸೋತ್ ಬಿಟ್ರು, ಮತ್ತೆ ಸತತವಾಗಿ ಗೆಲ್ತಿದ್ದಾರೆ. ಸೊ ಆ ಒಂದು ಹೋಪ್ ಇದೆಯಾ ಅಂತ ಇವತ್ತು? ಒಂದ್ ಏನಂದ್ರೆ, ಈಗ 18 overs ಅಲ್ಲಿ ನಾವೇನಾರ ಬ್ಯಾಟಿಂಗ್ ಸಿಕ್ಕರೆ 18 hours ಅಲ್ಲಿ ನಾವು ಮುಗಿಸ್ಬೇಕು. ಇಲ್ಲ 18 runs ಇಂದ ಗೆಲ್ಲೇಬೇಕು. ಸೊ ತುಂಬಾ ಇಂಪಾರ್ಟೆಂಟ್. ಓಕೆ, ಒಂದ್ ಕಡೆ ಮಳೆ ಟೆನ್ಷನ್, ಇನ್ನೊಂದ್ ಕಡೆ ಪ್ಲೇ ಆಫ್ ಹೋಗುತ್ತಾ ಇಲ್ವಾ ಅನ್ನೋ ಟೆನ್ಷನ್ ಶುರು ಆಗ್ಬಿಟ್ಟಿದೆ RCB ಫ್ಯಾನ್ಸ್ಗೆಲ್ಲ. ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? ಅಂದ್ರೆ RCB ಫ್ಯಾನ್ಸ್ ಎಲ್ಲ ಸಿಕ್ಕಾಪಟ್ಟೆ ಕ್ರೇಜಿ ಇದಾರೆ, ನಿಮ್ಗೆಲ್ಲ ಗೊತ್ತು. RCB ಮ್ಯಾಚ್ ಅಂದ್ರೆ ಒಂಥರ ಹುಚ್ಚು. ಎಷ್ಟೇ ಟಿಕೆಟ್ ದುಡ್ಡಿದ್ರು ಕೂಡ ಬರ್ತಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ, ಬೇರೆ ಊರಿಂದ ಹಳ್ಳಿಯಿಂದ ಎಲ್ಲ ಬಂದಿದ್ದಾರೆ. ಅದೇ ಡೂ ಆರ್ ಡೈ ತರ. ಸೊ ಗೆಲ್ತೀವಿ.
ಈ ಕ್ರೇಜೇ ಹಂಗಿದೆ ಅಲ್ವಾ, ಸೊ ಅವ್ರದ್ದು ಆಸೆ, ಅವ್ರ ಬ್ಲೆಸ್ಸಿಂಗ್, ಇವತ್ತೇನೋ ಗೆಲ್ತೀವಿ ಅನ್ನೋ. ಯಾಕೆ RCB ಅಂದ್ರೆ ಅಷ್ಟೊಂದು ಕ್ರೇಜ್ ಎಲ್ರಿಗೂ ಅಂತ ನಿಮಗೂ ಹಿಡಿದು? ಇದು ಹೆಂಗ್ ಗೊತ್ತಾ ಸರ್, ಸೋತು ಉರಿಸ್ತೇವಿ, ಗೆದ್ರು ಉರಿಸ್ತೇವಿ, ಅದೇ ಒಂಥರ ಕ್ರೇಜು. ಅಂಡ್ ಅದ್ರ ಜೊತೆ ವಿರಾಟ್ ಕೊಹ್ಲಿ ಮೇನ್, ಅವರು ಎಷ್ಟೋ ಮ್ಯಾಚಸ್ ಎಲ್ಲ ಚೇಂಜಸ್ ಆದ ಟೀಮು, ಅವ್ರು ಮಾತ್ರ ಬಿಟ್ಟು ಹೋಗಿಲ್ಲ RCBನ. ಸೊ ಅದೊಂದು ತುಂಬಾನೇ. ಇನ್ನೊಂದು ಬಹಳ ಬೇಜಾನ್ ಸಂಗತಿ ಅಂತ ಅಂದ್ರೆ ನಮ್ಮ ಧೋನಿ ಅವರು ಇದೇ ಲಾಸ್ಟ್ ಸೀಸನ್ ಅಂತೆಲ್ಲ ಅಂತಿದ್ದಾರೆ. ನೆಕ್ಸ್ಟ್ ಅವ್ರು ಇಲ್ಲ ಅಂತ ಅಂದ್ರೆ ಒಂದು ಬೇಜಾರಲ್ವಾ, ಫೀಲ್ ಅಲ್ವಾ? ಇಲ್ಲ, ಅವ್ರು ಇರಬೇಕು, ಅವ್ರು ಇದ್ರೇನೆ ಅದೊಂಥರ ಕ್ರೇಜ್ ಮಜಾ ಇರುತ್ತೆ. ಇವಾಗ ಹೆಂಗ್ ಗೊತ್ತಾಯ್ತು RCB CSK ಅಂದ್ರೆ ಈ ಪಾಕಿಸ್ತಾನ ಮತ್ತೆ ಆ ತರ ಫೀಲ್ ಇವಾಗ RCB CSK ಅಂದ್ರೆ. ಬೇರೆ ಎಲ್ಲ ಲೈಕ್ ಎಲ್ಲ ಮ್ಯಾಚ್ ಜೊತೆ ಅಷ್ಟು ಕ್ರೇಜ್ ಇರಲ್ಲ, CSK RCB ಬಂತಂದ್ರೆ ಬೇರೆ ಇರೋಕೆ. ನೋಡಿ ಹೆಂಗ್ ಜನ ನೋಡಿ ಹೆಂಗ್ ಬರ್ತಾ ಇದಾರೆ. ಇವಾಗ 7:30, ಇವಾಗ ಆಗ್ತಿರೋ ಟೈಮ್ ಎಷ್ಟು, ಜಸ್ಟ್ 2 o'clock. ಇವಾಗ್ಲೇ ಈ ತರ ಟ್ರಾಫಿಕ್, ಫುಲ್ ಬೆಂಗಳೂರೇ ಟ್ರಾಫಿಕ್ ಆಗ್ಬಿಟ್ಟಿದೆ. ಸೊ ನಿಮ್ಗೆ ಅನಿಸ್ತು? ನಮ್ಗಂತೂ ಸಖತ್ ಖುಷಿ ಆಗ್ತಿದೆ ಇಲ್ಲೆಲ್ಲ ನೋಡಿ, ಅದರಲ್ಲೂ ಇಷ್ಟೊಂದು ಫ್ಯಾನ್ಸ್. ಓ ಮೈ ಗಾಡ್, ನಾನು ಎಲ್ಲರನ್ನೂ ಮಾತಾಡಿಸ್ತಾ ಇದ್ದೆ, ವಿರಾಟ್ ಕೊಹ್ಲಿ ಮತ್ತು ಧೋನಿಗೋಸ್ಕರ ಬಂದಿದ್ದೀವಿ, ಪ್ಲೇ ಆಫ್ಸ್ಗೆ RCB ಹೋಗ್ಲೇಬೇಕು ಅಂತೆಲ್ಲ ಆಸೆ ಪಡ್ತಿದ್ದಾರೆ. ಪಾಪ ಅದು ಆಗ್ಬೇಕು, ಯಾಕೆಂತ ಹೇಳಿದ್ರೆ ನಾವು RCB ಫ್ಯಾನ್ಸು. ನೀವು RCB ಫ್ಯಾನ್ ಆಫ್ ಕೋರ್ಸ್. ಓಕೆ, ಇದ್ರ ಜೊತೆಗೆ ಈಗ ಧೋನಿ ಅವ್ರದ್ದು ಲಾಸ್ಟ್ ಮ್ಯಾಚ್ ಆದ್ರೂ ಆಗ್ಬಹುದು ಅಂತೆಲ್ಲ ಮಾತಾಡ್ತಿದ್ದಾರೆ. ಈಗ ಒಂದು ಕ್ವಶನ್ ಏನಪ್ಪಾ ಅಂತಂದ್ರೆ, ಬಿಲ್ ಜಾಕ್ಸು ಅವರು ತಂಡಕ್ಕೆ ಹೋಗ್ಬಿಟ್ರು. ಸೊ ಈಗ ಬಿಲ್ ಜಾಕ್ಸ್ ಇಲ್ಲದೆ ಇರೋದು ಹೊಡೆತ ಬೀಳ್ಬಹುದಾ ಅಂತ RCBಗೆ? ಹೌದು, ಮೇನ್ ಏನ್ ಗೊತ್ತಾ, ಪ್ಲೇಯರ್. ಹೌದು, ಆಗ್ಬೋದು, ಹೊಡೆತ ಬೀಳ್ಬೋದು. ಓಕೆ, ಇವತ್ತು ಯಾರು ಆಡ್ಬೇಕು, ಇವತ್ತು ಯಾರು ಸೆಂಚುರಿ ಹೊಡಿಬಹುದು RCBಲಿ? ವಿರಾಟ್ ಕೊಹ್ಲಿ ಹೊಡಿತಾರೆ, ಡೆಫಿನೆಟ್ಲಿ ಹೊಡಿತಾರೆ. ಅದು ಬ್ಯಾಂಗ್ಳೂರಲ್ಲಿ ನಡೀತಿರೋದ್ರಿಂದ ಜನಗ ಕ್ರೇಜಿಗೋಸ್ಕರ ಅವ್ರು ಹೊಡಿತಾರೆ. ಇವತ್ತು ಮ್ಯಾಕ್ಸ್ವೆಲ್ ಮೇಲೆ ಸಿಕ್ಕಾಪಟ್ಟೆ ಭರವಸೆ ಇದೆ. ಅಕಸ್ಮಾತ್ವಾಗಿ ಮ್ಯಾಕ್ಸ್ವೆಲ್ ಏನಾದ್ರು ಆಡ್ಬಿಟ್ರೆ ಇವತ್ತು ಮ್ಯಾಚ್ ನ, ವಿಲ್ ಜಾಕ್ಸ್ ಬದಲು ಮ್ಯಾಕ್ಸ್ವೆಲ್ ಆಡ್ತಾರೆ ಅನ್ಸುತ್ತೆ, ಡೆಫಿನೆಟ್ಲಿ ಆಡ್ತಾರೆ. ಬಟ್ ನಮ್ ಸ್ವಲ್ಪ ಬಾಲಿಂಗ್ ಮೇನ್ ನಮ್ ಪ್ರಾಬ್ಲಮ್ ಇರೋದೇ ಬಾಲಿಂಗ್ ಇವತ್ತು ಸ್ವಲ್ಪ ಚೆನ್ನಾಗಿ ಆಗ್ಬೇಕು. ಇದಾರೆ, ಬಟ್ ಅವರು ಒಬ್ಬರ ಮೇಲೆ ಹೊಪ್ಸಿದಕ್ಕಾಗಲ್ಲ, ಸೊ ಅದು ಇಂಪಾರ್ಟೆಂಟ್ ಇದೆ. ಸ್ವಪ್ನಿಲ್ ಸಿಂಗ್ ಬೇರೆ ಲಕ್ಕಿ ಪ್ಲೇಯರ್. ಹೌದು, ಅವ್ರು ಬಂದಾಗಿಂದ ಮ್ಯಾಚಸ್ ಸೋತಿಲ್ಲ ಅಂತ ಕಂಟಿನ್ಯೂ ವಿನ್ ಆಗಿದ್ದೀವಿ. ಇವತ್ತು ಮೇ ಬಿ 5 ವಿನ್ ಆಗಿದ್ದೀವಿ, ಇನ್ನೊಂದು 6th ವಿನ್ ಆಗಲ್ವಾ? ಖಂಡಿತ ಇವತ್ತು ವಿನ್ ಆದ್ರೆ ಅದೊಂದು ಕ್ರೇಜೇ ಬೇರೆ ಇರುತ್ತೆ. ಎಷ್ಟು ಹೋಪ್ ಇದೆ ನಿಮ್ಗೆ RCB ಈ ಸರಿ ಪ್ಲೇ ಆಫ್ ಹೋಗುತ್ತೆ ಅಂತ ಹೇಳಿ? ಹೆಂಗೆ ಹೇಳಕ್ಕಾಗಲ್ಲ ಅದು, ಇಲ್ಲಿ ನೀವೇ ಜನ ನೋಡಿ ಹೆಂಗ್ ಅನಿಸ್ತಾ ಇದೆ. ಸೊ ಅದೆಲ್ಲ ಹೇಳಕ್ಕಾಗಲ್ಲ, ಕ್ರೇಜ್ ಬೇರೆ ಲೆವೆಲ್ಗಿದೆ. ಈಗ RCB ನೆಕ್ಸ್ಟ್ ಏನು ಅಂತ ಅಂದ್ರೆ, ಒಂದಿಷ್ಟು ಆಟಗಾರನ್ನ ಏನೋ ಬಿಡ್ಬೇಕಾಗುತ್ತೆ. 4 ಜನನ ಪ್ಲೇಯರ್ಸ್ನ ಉಳಿಸ್ಕೋಬೇಕಾಗುತ್ತೆ. 4 ಜನನ ಉಳಿಸ್ಕೋಬೇಕು ಅಂತ ಅಂದ್ರೆ ಯಾವ 4 ಜನ ಪ್ಲೇಯರ್ಸ್ನ ಉಳಿಸ್ಕೋಬೇಕು ಟೀಮಲ್ಲಿ? ವಿರಾಟ್ ಕೊಹ್ಲಿ ರಿಟೈನ್ ಮಾಡ್ಕೋಬೇಕು ಅಂತ ಅಂದ್ರೆ ವಿರಾಟ್ ಕೊಹ್ಲಿ ಅವರಿದ್ದಾರೆ, ರಜತ್ ಪಟ್ಟಿದಾರ್ ಇದ್ದಾರೆ, ವಿಲ್ ಜಾಕ್ಸ್ ಇದ್ದಾರೆ, ಮಿಯಾಬಾಯಿ ಸಿರಾಜ್ ಬೇಕಾ ಬೇಡವಾ? ಬೇಕಾ? ಯಾಕೋ ಈ ಸಾರಿ ಫಾರ್ಮಲ್ ಇಲ್ಲ, ಬಟ್ ಅದೇ ಬೇಕು. ಹೊಡಿಸ್ಕೊತಿದ್ದಾರೆ. ಇವತ್ತೇ ಹೊಡಿಸ್ಕೊಳಲ್ಲ ಅನ್ಸುತ್ತೆ. ಹೊಡಿಸ್ಕೋಬಾರ್ದು. ಅದ್ರಲ್ಲೂ ನಮ್ಮ ತವರು ಮೈದಾನದಲ್ಲಿ ಮ್ಯಾಚ್ ಇದೆ ಅಲ್ವಾ? ಇದೊಂಥರ ಲಕ್ಕಿ ಸ್ಟೇಡಿಯಂ ಎಲ್ಲರಿಗೂ. ಹೌದು, ನಮ್ ತವರು ಮೈದಾನ ಎಲ್ರಿಗೂ ತವರು. ಹೌದು. ಓಕೆ, ಇವತ್ತು ನಿಮ್ ಪ್ರಕಾರ ಸಿರಾಜ್ ಎಷ್ಟು ವಿಕೆಟ್ ತಗೋಬಹುದು? 4 ಪಕ್ಕ. ಎಷ್ಟು ರನ್ಸ್ ಹೊಡಿಸ್ಕೋತಾರೆ? ರನ್ಸ್ ಐ ಥಿಂಕ್ ಕಮ್ಮಿ ಹೊಡಿಸ್ಕೊಂತಾರೆ. ಇಷ್ಟು ಮ್ಯಾಚ್ ಇಂದ ಇವತ್ತೇ ಕಮ್ಮಿ ಹೊಡಿಸ್ಕೊಂತಾರೆ ಅನ್ಕೊಂತೀವಿ. ಇವತ್ತು 1 ಓವರಲ್ಲಿ ಒಂದು 2 ವಿಕೆಟ್ಸ್ ತಗೊಂಡ್ರೆ ಮಜಾ ಇರುತ್ತೆ. ಮೇ ಬಿ ತಗೊಂತಾರೆ. ಒಂದು ಸೆಕೆಂಡ್ ಓವರಲ್ಲಿ ಏನೋ ತಗೋಬೋದಂತ ಹೋಪ್ಸ್. ವಿರಾಟ್ ಕೊಹ್ಲಿ ಎಷ್ಟು ನೋಡಿಬಹುದು ನಿಮ್ ಪ್ರಕಾರ? ಇವತ್ತು ಮೇ ಬಿ ಒಂದು 190 ರೀಚ್ ಆಗ್ತಾರೆ ಅನ್ಸುತ್ತೆ. ಸೆಂಚುರಿ ಹೊಡೆದ್ರೆ ಬೆಸ್ಟ್, ಹೊಡಿಬಹುದು. ಯಾಕೆ CSK ಯಾಕೆ ಗೆಲ್ಬಾರ್ದಪ್ಪ ಈ ಮ್ಯಾಚ್ ನ? CSK ಸ್ಟ್ರಾಂಗ್ ಟೀಮ್. RCB ಸರ್, RCB ಅವರು ಒಳಗಡೆ ಹೋಗ್ಬೇಕಂದ್ರೆ CSK ಸೋಲ್ಲೇಬೇಕು. ಇಲ್ಲ ಅಂದ್ರೆ ಓಕೆ ಪರವಾಗಿಲ್ಲ, ಅವರು ಇಬ್ರು ಒಂದೇ ಟೈಮ್ ಫೈನಲಿ ಬಂದಿದ್ರೆ ಅದು ಇನ್ನೂ ಮಜಾ ಇತ್ತು. ಬಟ್ ಇವಾಗ ನಮ್ದು ಅವ್ರ ಜೊತೆ ಡೂ ಆರ್ ಡೈ ಇದೆ ಅಲ್ವಾ, ಸೊ ನಮ್ಗೆ RCBನೇ ಒಳಗಡೆ ಹೋಗ್ಬೇಕು. ಅಲ್ಲ, ನಮ್ಗೆ ಪ್ರತಿ ವರ್ಷ ಒಂದು ಸಮಸ್ಯೆ ಇರುತ್ತೆ. ಯಾವಾಗ್ಲೂ ಬಾಯಿ ಬರ್ಸ್ ಗೆಲ್ತಾರೆ, ಇಲ್ಲ ಅಂದ್ರೆ ನಾವು ಕ್ಯಾಲ್ಕುಲೇಟರ್ ಹಿಡ್ಕೊಂಡು ಕೂರ್ಬೇಕು. ಅಂದ್ರೆ ಇವರು ಗೆದ್ರೆ ನಾವು ಹೋಗಲ್ಲ, ಇವ್ರು ಸೋತ್ರೆ ನಾವು ಒಳಗಡೆ ಹೋಗ್ತೀವಿ ಅಂತ ಹೇಳಿ. ಯಾಕೆ ಹಿಂಗ್ ಮಾಡ್ತಾರೆ RCB ಅವ್ರು ಅಂತ? ಅದೇ ಕ್ರೇಜ್ ಅಲ್ಲ ಜನಕ್ಕೆ, ಅದೇ ಅಲ್ವಾ ಇಷ್ಟ. ಅಂದ್ರೆ ಈಗ ನಾರ್ಮಲ್ ತರ ಹೋದ್ರೆ ಇಷ್ಟ ಆಗಲ್ಲ, ಈ ತರ ಇದ್ರೆ ನೋಡಿ ಹೆಂಗಿದೆ ಕ್ರೇಜ್, ನೋಡಿ ನೀವೆಲ್ಲ ಯಾವ ತರ ಫೀಲ್ ಬರ್ತಾ ಇದೆ. ಸೊ ಆ ತರ ಇದನ್ನೇ ಅವ್ರಿಗೆ ಒಂಥರ ಖುಷಿ ಅನ್ಸುತ್ತೆ.
ಸೊ ಹಿಂಗಿದ್ರೇನೆ ಮಜಾ ಅಂತೀರಾ? ನಿಜ, ನಮಗೂ ಮಜಾ, ನೋಡೋಕ್ಕೂ ಮಜಾ ಇರುತ್ತೆ. ಯಾಕಂದ್ರೆ ಅವಾಗ ನಮಗೂ ಕಾಯ್ತಾ ಇರ್ತೇವಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಹಂಗೆ ನಾರ್ಮಲ್ ಆಗಿ ಹೋಗ್ತಾ ಇದ್ರೆ ಅಯ್ಯೋ ಗೆಲ್ತಾರ ಬಿಡು ಅಂತ ನಾರ್ಮಲ್ ಆಗಿ ಕುತ್ಕೊಂಡು ನೋಡ್ತೀವಿ. ಅದೇ ಈ ತರ ಕುತ್ತಿಗೆ ಬಂದ್ಬಿಟ್ರೆ ಯಾವ ಲೆವೆಲ್ ಕ್ರೇಜ್ ಇರುತ್ತೆ. ಅದ್ರಲ್ಲಿ ಇವತ್ತು ಸ್ಯಾಟರ್ಡೆ ಯಾವ ಜನ ಕ್ರೇಜ್ ತುಂಬಿಕೊಂಡಿದೆ ಅಂತಂದ್ರೆ, ನಾನು ನೋಡ್ತಾ ಇದ್ದೆ, ಬರ್ತಾ ಇದೆ ಇವಾಗ ಸ್ಟೇಡಿಯಂಗೆ ಎಷ್ಟು 1 hour ಟ್ರಾಫಿಕ್ ಇವಾಗಲೇ ಸ್ಟಾರ್ಟ್ ಆಗಿದೆ. ಸೊ ಅವಾಗ ಅನ್ನಿಸ್ತು ಮೇ ಬಿ ಸಖತ್ ಕ್ರೇಜ್ ನಡೀತಾ ಇದೆ. ಆಲ್ರೆಡಿ ಎಲ್ಲ ಬಂದ್ಬಿಟ್ಟಿದ್ದಾರೆ. ಸೊ ಮಳೆ ಒಂದು ಬರಬಾರ್ದು ಅಷ್ಟೇ. ಮಳೆ ಒಂದು ಬರಬಾರ್ದು, ಅದನ್ನೇ ಪ್ರಾರ್ಥನೆ ಮಾಡ್ಕೊಳ್ತಿರ್ತಾರೆ ಎಲ್ಲ ಫ್ಯಾನ್ಸು, ಎಸ್ಪೆಷಲಿ RCB ಅವರು. ಇದು ಧೋನಿ ಅವರಿಗೆ ಲಾಸ್ಟ್ ಮ್ಯಾಚ್ ಅಲ್ಲ ಅಂತಿದ್ದಾರೆ. ಸೊ ಹಂಗಾಗಿ ಋತುರಾಜ್ ಗಾಯಕ್ವಾಡ್ ಇದಾರಲ್ಲ, ಧೋನಿ ಅವರಿಗೆ ನಾವು ಕಪ್ ಗೆಲ್ಸ್ಕೊಡ್ತೀವಿ ಸರಿ ಅಂತೆಲ್ಲ ಮಾತನಾಡ್ತಿದ್ದಾರೆ, ಹೇಳಿದ್ದಾರೆ. ಬಟ್ ನಾವು RCB ಬಿಟ್ಕೊಡೋದು ಬೇಡ. ಸೊ ಬಿಟ್ಕೊಡೋದು ಬೇಡ. ಹೌದು, ಸ್ವಲ್ಪ ಧೋನಿ ಲಾಸ್ಟ್ ಮ್ಯಾಚ್ ಆಗೋದ್ರಿಂದ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಸ್ಟಿಲ್ ಓಕೆ, ಯಾಕಂದ್ರೆ ನಮ್ಮ ಕರ್ನಾಟಕ. ಸೊ ಫಸ್ಟ್ ನಮ್ದು RCB ಮ್ಯಾಚ್, ಸೊ ನಾವೇ ವಿನ್ ಆಗ್ಬೇಕು. ಆಮೇಲೆ ಇನ್ನೊಂದು ಬೇಜಾರು ಅಂತ ಅಂದ್ರೆ, ಇದು ನಮ್ಮ DK ಸಾಹೇಬ್ ಗೊತ್ತಲ್ಲ, ದಿನೇಶ್ ಕಾರ್ತಿಕ್ ಅವರಿಗೆ ಲಾಸ್ಟ್ ಮ್ಯಾಚ್ ಅಲ್ಲ ಅಂತ ಮಾತನಾಡ್ತಿದ್ದಾರೆ. ಯಾಕಂದ್ರೆ ಮುಂದಿನ ವರ್ಷದಿಂದ ನಾನು ಆಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಎಷ್ಟು ನಾವು ಅವ್ರನ್ನ ಮಿಸ್ ಮಾಡ್ಕೋತೀವಿ ನೆಕ್ಸ್ಟ್ ಇಯರ್ ಇಂದ? ತುಂಬಾನೇ ಮಿಸ್ ಮಾಡ್ಕೊಂತೀವಿ. ಬಟ್ ಹೋಪ್ಸೋ ನೋಡೋಣ, ಅವರೇ ಆಡಿದ್ರೆ ಬೆಸ್ಟ್ ಅನ್ಸುತ್ತೆ ನೆಕ್ಸ್ಟ್ ಇಯರ್. ಅವ್ರನ್ನ ಕಳ್ಸೋದು ಬೇಡ. ಬೆಸ್ಟ್ ಫಿನಿಶರ್ ನಮ್ಮ RCB ಗೆ. ಹೌದೌದು, ಐ ಥಿಂಕ್ ಸೊ ಅಂದಿದ್ದಾರೆ. ಬಟ್ ಇನ್ನು ಕನ್ಫರ್ಮ್ ಇಲ್ಲ ಅಲ್ವಾ? ಏನು ಕಳ್ಸೋದು ಬೇಡವಾ? ಬೇಡ ಅನ್ಸುತ್ತೆ, ಇಟ್ಕೊಂಡ್ರೇನೆ ಬೆಸ್ಟ್. ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ, ನಮ್ಮ RCB ಅಂತ ಕ್ರೇಜ್ ಅಂದ್ರೆ ಕ್ರೇಜಿ ಫ್ಯಾನ್ಸ್ ಎಲ್ಲೂ ಇಲ್ಲ, ಯಾರಿಗೂ ಇಲ್ಲ ಅನ್ನೋದು ಒಂದು ಖುಷಿ ಸಂಗತಿ ನಮ್ಗೆ. ಇವತ್ತು RCB ಫ್ಯಾನ್ಸ್ ಅಕಸ್ಮಾತ್ ಆಗಿ RCB ಸೋತು ಬಿಟ್ರೆ ಯಾವ ತರ ಫೀಲ್ ಮಾಡ್ಕೋತೀರಾ ನೀವು? ಅಯ್ಯೋ, ಅದ ಹೆಂಗ್ ಹೇಳಕ್ಕಾಗುತ್ತಾ ಹೇಳಿ? ಫೀಲ್ ಅಂದ್ರೆ ಮೇ ಬಿ ಸ್ಟೇಡಿಯಂದಲ್ಲೆಲ್ಲ ಲಾಸ್ಟಿಂಗ್ ನೋಡಿ ಅತ್ತೆ ಬಿಡ್ತಾರೆ ಅನ್ಸುತ್ತೆ ಎಲ್ಲರೂ. ಸೊ ಯಾಕಂದ್ರೆ ಆ ಕ್ರೇಜ್ ಇದೆ. ಬಟ್ ಪರವಾಗಿಲ್ಲ, ನಾವು ಮತ್ತೇನು ಬರ್ತಾ ಇರ್ತೀವಿ. RCB ಗೆದ್ರೆ ಈ ವರ್ಷ ಹಿಡಿಯೋರೇ ಯಾರಿಲ್ಲ. ಯಾಕಂದ್ರೆ ಆಲ್ರೆಡಿ ವುಮೆನ್ಸ್ ಅಲ್ಲಿ ಗೆದ್ದು ಬಂದ್ಬಿಟ್ಟಿದ್ದೇವಿ. 1 ಕಪ್ ಅಂತೂ ಆಗಿದೆ, ಇನ್ನೊಂದು ಕಪ್ ಬೇಕು ಅಷ್ಟೇ. ಸೊ ಅದಿದ್ರೇನೆ ಇನ್ನೂ ಮಜಾ ಇರುತ್ತೆ. ನೋಡೋಣ, ಸ್ವಲ್ಪ ಎಲ್ಲರಿಗೂ ಭಯ ಆಗ್ತಿದೆ. ನಿಮ್ಮ ಬೆಸ್ಟ್ ಅಂದ್ರೆ ನಿಮ್ಮ ಫೇವ್ರೇಟ್ ಪ್ಲೇಯರು ವಿರಾಟ್ ಕೊಹ್ಲಿ ಅವ್ರಂದ್ರೆ ಯಾಕೆ ಇಷ್ಟ ನಿಮ್ಗೆ? ಅದಕ್ಕೆ ಹೆಂಗೆ ಸರ್, ಹೆಂಗೆ ಹೇಳ್ಬೇಕು ಅಂತಂದ್ರೆ, ಅವರು ಇವಾಗ ನೋಡಿ, ಬೇರೆ ಕ್ಯಾಚ್ ಹಿಡಿದ್ರೆ, ಬೇರೆ ಔಟ್ ಮಾಡಿದ್ರೆ, ವಿಕೆಟ್ ತೆಗೆದ್ರೆ ಅವರು ಸೆಲೆಬ್ರೇಟ್ ಮಾಡ್ತಾರೆ. ಅಂಡ್ ಆ ಕ್ರೇಜು ಅದು ಜಿದ್ದಿದೆ ಗೊತ್ತಾ, ಗೆಲ್ಲೇಬೇಕು ಅನ್ನೋದು. ಆಮೇಲೆ ಆ ಕ್ರೇಜ್ ಇಷ್ಟ. ಅಂಡ್ ಇನ್ನೊಂದು, ಅವ್ರು RCB ಬಿಟ್ಟು ಹೋಗಿಲ್ಲ, ಅದಕ್ಕೆ ಇಷ್ಟ. ಅವ್ರು RCB ನ ಬಿಟ್ಟು ಹೋಗೋದೇ ಇಲ್ಲ ಅಂತ ಅವ್ರ ಮೇಲೆ ಡೀಲಿಂಗ್ ಮಾಡಿ ಎಲ್ಲ ಕೇಳಿದ್ರು, ಅವ್ರು RCB ಬಿಟ್ಟೇ ಹೋಗ್ಲಿಲ್ಲ. 16 ವರ್ಷದಿಂದ ಸೋತ್ರು, RCBಗೋಸ್ಕರನೇ ಆಡ್ತಿದ್ದಾರೆ. ಅದು ನಮ್ದು RCB ಫ್ಯಾನ್ಗೋಸ್ಕರ ಆಡ್ತಿದಾರಲ್ಲ, ಸೊ ಅದಕ್ಕೆ ಅವ್ರ ಇಷ್ಟ. ನಮಗಿಂತ ಪರಿಸ್ಥಿತಿ ಬರೋಕೆ RCB ಮ್ಯಾನೇಜ್ಮೆಂಟ್ ಕಾರಣ ಅಂತೆಲ್ಲ ಹೌದು, ಫಸ್ಟ್ ಮ್ಯಾನೇಜ್ಮೆಂಟ್. ಅದು ಏನು ಗೊತ್ತಿಲ್ಲ, ಸ್ವಲ್ಪ ಬಾಲರ್ಸ್ ನಾವು ಸ್ವಲ್ಪ ಚೆನ್ನಾಗಿ ಇದು ಮಾಡಬೇಕು. ಅಂದ್ರೆ ಬೌಲಿಂಗ್ ವೀಕ್ ಇದೆ ನಮ್ದು, ಒಳ್ಳೆ ಪ್ಲೇಯರ್ಸ್ ನ ಬಿಡ್ ಮಾಡಲ್ಲ ಅನ್ನೋ ಆರೋಪ ಇದೆ ನಮ್ಮ ಮ್ಯಾನೇಜ್ಮೆಂಟ್ ಮೇಲೆ. ಅದೊಂದು ಬೇಜಾರಿದೆ. ಈ ಲೆವೆಲ್ ಕ್ರೇಜು, ಈ ಲೆವೆಲ್ ಇದೆ. ಸೊ ಅವ್ರು ಅದನ್ನ ಸ್ವಲ್ಪ ಯೋಚನೆ ಮಾಡಿ. RCB ಗೆ ಒಬ್ಬ ಬೆಸ್ಟ್ ಬೌಲರ್ ಬೇಕಂದ್ರೆ ಯಾವ ಬೌಲರ್, ಇಂಡಿಯನ್ ಬೌಲರ್ ಬೇಕು ನಿಮ್ಗೆ? ಇಲ್ಲ, ಸಿರಾಜ್ ಇದಾರಲ್ಲ. ಸಿರಾಜ್ ಇದಾರೆ, ಬೇರೆ ಯಾವ ಬೌಲರ್ ಬೇಡವಾ? ಆಲ್ಮೋಸ್ಟ್ ಬೇಕಾಗುತ್ತೆ. ಬಟ್ ಈಗ ಇನ್ನೊಬ್ಬ ಒಳ್ಳೆ ಬ್ಯಾಟ್ಸ್ಮನ್ ಬೇಕಪ್ಪ. ಈಗ ರೋಹಿತ್ ಶರ್ಮಾ ಅವ್ರೇನೋ ಮುಂಬೈ ಬಿಡೋದಕ್ಕೆ ರೆಡಿ ಆಗಿದ್ದಾರೆ. ರೋಹಿತ್ ಶರ್ಮಾ ಬೇಕಾ? ಎಸ್, ರೋಹಿತ್ ಶರ್ಮಾ ಬಂದ್ರೆ ಬೆಸ್ಟ್ ಅನ್ಸುತ್ತೆ. ಅಂಡ್ ಇನ್ನೊಂದು ಹೆಂಗ್ ಗೊತ್ತಾ, ನಮ್ಮ ಕರ್ನಾಟಕದವರು ನಮ್ಮ RCBಗೋಸ್ಕರ ಆಡಿದ್ರೆ ಬೆಸ್ಟ್ ಅನ್ಸುತ್ತೆ. ನಮ್ಮ ಕರ್ನಾಟಕದವ್ರು ಯಾರ್ಯಾರು ಪ್ಲೇಯರ್ಸ್ ಇದಾರಲ್ಲ, ಯಾಕೆ ಕನ್ನಡದವ್ರನ್ನ ತಗೊಳ್ಳೋದೇ ಇಲ್ವಲ್ಲ RCB ಅಲ್ವಾ? ಗೊತ್ತಿಲ್ಲ, ಅದನ್ನ ಕೇಳಬೇಕು. ಯಾಕಂದ್ರೆ ನಮ್ಮ RCBಗೋಸ್ಕರ ಕನ್ನಡದವ್ರನ್ನ, ಅದು ಕನ್ನಡದವ್ರನ್ನ ಕರ್ಕೊಂಡ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಸೊ ಅವ್ರು ಬಂದ್ರೇನೆ ಇನ್ನೂ ಒಂದು ಕ್ರೇಜ್ ಇರುತ್ತೆ ಅನ್ಸುತ್ತೆ, ಚೆನ್ನಾಗಿರುತ್ತೆ. ಆದ್ರೆ ಫ್ಯೂಚರ್ ನೋಡ್ಬೇಕಲ್ಲ. ಈಗ RCB ಗೆ ಕ್ಯಾಪ್ಟನ್ ಚೆನ್ನಾಗಿಲ್ಲ ಅಂತೆಲ್ಲ ಮಾತುಕತೆ ಆಗ್ತಿದೆ. ಲೈಕ್ ಪಾಪ್ ಡು ಪ್ಲೇಸಿ ಅವರು ಒಳ್ಳೆ ಕ್ಯಾಪ್ಟನ್ಸಿ ಮಾಡ್ತಿಲ್ಲ. ಹಾಗಾಗಿ ಒಂದು ಫ್ಯೂಚರ್ ನೋಡ್ಕೊಂಡು ಒಬ್ಬ ಯಂಗ್ ಕ್ಯಾಪ್ಟನ್ ನ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಚೇಂಜಸ್ ಆಗಬೇಕು. ಮ್ಯಾನೇಜ್ಮೆಂಟ್ ಸ್ವಲ್ಪ ಚೇಂಜಸ್ ಮಾಡಬೇಕು. ಈಗ ಹೊಸ ಅದೇ ಅಂತಂದ್ರೆ ಟೀಮ್ ಸ್ವಲ್ಪ ಮಿಕ್ಸಪ್ ಮಾಡಿ ಚೇಂಜಸ್ ಮಾಡಿದ್ರೆ ಮೇ ಬಿ ನೆಕ್ಸ್ಟ್ ಇಯರ್ ಇಂದ ಬ್ಯಾಕ್ ಟು ಬ್ಯಾಕ್ ನಾವು ಕಪ್ ಹೊಡಿಬೋದು ಅನ್ಸುತ್ತೆ. ಈ ಸಾರಿ ನಮ್ಮ ಹುಡುಗಿರಿಗೆ ಗೆದ್ಬಿಟ್ರಪ್ಪ, ಅದು ಎಷ್ಟು ಖುಷಿ ಕೊಡ್ತು ನಿಮಗೆ? ಅದು ಹೇಳ್ತಾರಲ್ಲ, ಯಾವಾಗ್ಲೂ ಹೆಣ್ಮಕ್ಳು ಫಸ್ಟ್, ಅವರೇ ಮುಂದೆ ಇರಬೇಕು, ಲಕ್ಷ್ಮಿ ತರ ಅಂತ. ಇವಾಗ ನಾವು ಆ ತರ ಕೊಟ್ಟಿದ್ದೇವೆ. ಇವಾಗ ಅದಕ್ಕೆ ನೆಕ್ಸ್ಟ್ RCB ಮೆನ್ ಅವರು ತಗೊಂಡ್ ಬರ್ತಾರೆ ಅನ್ಸುತ್ತೆ. ಪಕ್ಕಾ ಬರ್ತಾರೆ. ಅವರೇ ಸ್ಫೂರ್ತಿ ಆಗಿದ್ರು. ಇವಾಗ ನೋಡಿ, ಇನ್ನೇನ್ ಹೋಗಿದೆ, ಲಾಸ್ಟ್ 10 ಗೆದ್ವಿ, ಸಡನ್ಲಿ 5 ಬಂದ್ವಿ, ಮೊನ್ನೆ 5 ಸಡನ್ಲಿ 5 ಬಂತು. ಸೊ ಇದು ಈ ತರ ಥಿಂಕ್ ಮಾಡಿದ್ರ ಯಾರು?
ಯಾರಿಗೂ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಿಲ್ಲ. ಸಡನ್ಲಿ ಬ್ಯಾಕ್ ಟು ಬ್ಯಾಕ್ 5 ಮ್ಯಾಚ್ ವಿನ್ ಆಗಿದ್ದೇವೆ. ಸೊ ಇದು ಗೊತ್ತಾಗುತ್ತಲ್ವಾ, ಹೇಳಕ್ಕಾಗಲ್ಲ ಈ ವರ್ಷ ಬರ್ಬೋದೇನೋ, ಏನ್ ಬೇಕಾದ್ರೂ ಆಗ್ಬೋದು. ಆ ಕ್ರೇಜ್ ಇರೋದಕ್ಕೆ ಮೇ ಬಿ ಹಿಂಗ ಕಂಟಿನ್ಯೂ ಬಂದಿದ್ರೆ ಆ ಫೀಲ್ ಇರ್ತಾ ಇರ್ಲಿಲ್ಲೇನೋ, ಗೆಲ್ತಾರೆ ಬಿಡು ಅನ್ನೋದಿತ್ತು. ಬಟ್ ಇದು ಈ ತರ ರಿಬ್ಯಾಕ್ ಆಗಿದ್ದಕ್ಕೆ ಒಂಥರ ಏನೋ ಬೇರೆ ತರ ಹುಮ್ಮಸ್ಸಿದೆ. ಅದ್ರಲ್ಲಿ ಇವತ್ತೇ ಗೊತ್ತಾಗುತ್ತೆ ಏನನ್ನು ಡಿಸೈಡ್ ಅನ್ನೋ. ಈ ಕೆಲವರು ಎಲ್ಲ ಹೇಳ್ತಾರಪ್ಪ, ಏನೋ ಮ್ಯಾಚ್ ಫಿಕ್ಸಿಂಗ್ ಎಲ್ಲ ಮಾಡ್ತಾರೆ ಹಾಗೆ ಹೀಗೆ, ಅದಕ್ಕೆ RCB ಅದಕ್ಕೆ CSK 2 ವರ್ಷ ಹೋಗಿದ್ರಲ್ವ, ನಮ್ಮ RCB ಅವ್ರು ಹಂಗಲ್ಲ. ಅವ್ರು ಓನ್ಲಿ ನಮ್ ಫ್ಯಾನ್ಸ್ಗೋಸ್ಕರ ಆಡ್ತಾರೆ. ರಾಯಲ್ ಫ್ಯಾನ್ಸ್, Yes. ರಾಯಲ್ RCB. ಹೌದು, ಕರೆಕ್ಟ್. ಯಾವತ್ತು ಫಿಕ್ಸಿಂಗ್ ಎಲ್ಲ ಮಾಡ್ಕೊಂಡು ಗೆಲ್ಲಲ್ಲ RCB. ಚಾನ್ಸೇ ಇಲ್ಲ. ಅವರು ಹೆಂಗ್ ಬರುತ್ತೆ ಹೆಂಗ್ ಕರೆಕ್ಟ್ ಆಗಿ ಆಡ್ಕೊಂಡು ಹೋಗ್ತಾರೆ. ಅದು ಓನ್ಲಿ ಫ್ಯಾನ್ಸ್ಗೋಸ್ಕರನೇ ಆಡೋದು. ಓಕೆ, ಇವತ್ತು RCB ಏನಾದ್ರು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಡ್ಬೇಕಾ ಅಥವಾ ಬೌಲಿಂಗ್ ಮಾಡ್ಬೇಕಾ? ಬೌಲಿಂಗ್ ಮಾಡಬೇಕು. ಬೌಲಿಂಗ್ ಮಾಡ್ಬೇಕು. ಯಾಕೆ ಬೌಲಿಂಗ್ ಮಾಡ್ಬೇಕು? ನಮ್ಮ ಬೌಲಿಂಗು ಸ್ವಲ್ಪ ವೀಕ್ ಇದೆ ಆ್ಯಂಡ್ ವಿಕೆಟ್ ಬೇಗ ತೆಗಿಬೇಕು. ಸೊ ಅದ್ರ ಮೇಲೆ ನಮಗೆ ಒಂದು ಗೊತ್ತಾಗುತ್ತೆ ಬ್ಯಾಟಿಂಗ್ ನೆಕ್ಸ್ಟ್, ಯಾಕಂದರೆ ನಾವು 18 ಓವರ್ಸಲ್ಲಿ ಮುಗಿಸ್ಬೇಕಾಗಿದೆ. ಸೊ ಆ ರೀಸನ್ ಬೌಲಿಂಗ್ ತೊಗೊಂಡ್ರೆ ಬೆಸ್ಟ್ ಅನಿಸುತ್ತೆ. ಬ್ಯಾಟಿಂಗ್ಗಿಂತ ಬೌಲಿಂಗ್ ಇಸ್ ಬೆಸ್ಟ್. ಓಕೆ, ನಮ್ಮ ಬ್ಯಾಟಿಂಗು ವಿಕೆಟ್ಸ್ ಬೇಗ ತೆಗಿಬೇಕು ಈಗ. ಓಕೆ, ನಮ್ಮ ಇವತ್ತು ಬ್ಯಾಟರ್ಸ್ ಅಂದ್ರೆ ಯಾರ ಮೇಲೆ ಹೆಚ್ಚಿಗೆ ನಂಬಿಕೆ ಇದೆ ನಿಮ್ಗೆ ಇವತ್ತು? ನನಗೆ ಆಲ್ಮೋಸ್ಟ್ ನಮ್ಮ ಕ್ಯಾಪ್ಟನ್ ಆ್ಯಂಡ್ ಮೋರ್ ವಿರಾಟ್ ಕೊಹ್ಲಿ. ಹೌದು, ಅವ್ರನ್ನ ಬಿಟ್ಟು ರಜತ್ ಪಟ್ಟಿದಾರು ಇದೆ, ಬಟ್ ಅವ್ರಿಗೆ ಇತ್ತೀಚೆಗೆ ಯಾಕೋ 50 ಪಟ್ಟಿದಾರ ಅಂತ. ಅದೇ ಅದು ಗೊತ್ತಾಗಲ್ಲ, ಹಿಂಗೂ 2 ಥರ ಇದ್ದಾರೆ. ಓಕೆ ಓಕೆ, ಈಗ CSK ಅಂತ ಬಂದ್ಬಿಟ್ರೆ ಯಾರನ್ನ ನೋಡಿದ್ರೆ ಭಯ ನಿಮ್ಗೆ? ಆಬ್ವಿಯಸ್ಲಿ ಸ್ವಲ್ಪ ನಮ್ ಧೋನಿನೇ ಲಾಸ್ಟಿಗೆ ಬರ್ತಾರೆ, ಚೇಂಜ್ ಮಾಡಿ ಹೋಗ್ಬಿಡ್ತಾರೆ. ಅವ್ರೊಬ್ಬರ ಮೇಲೆ ಭಯ ಅಷ್ಟೇ. CSK ಅಂದ್ರೆ ಒಳ್ಳೆ ಬೌಲಿಂಗ್ ಅಟ್ಯಾಕ್ ಇರುವಂತ ಟೀಮ್ ಅದು. ಸೊ ನೀವು ಬೇರೆ ಹೇಳ್ತಿದ್ದೀರಾ ನಮ್ಮ ಬ್ಯಾಟ್ಸ್ಮನ್ಗಳ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಇದೆ ಅಂತ ಹೇಳಿ. ಬ್ಯಾಟ್ಸ್ಮನ್ ಮೇಲೆ ನಂಬಿಕೆ ಇದೆ, ಬೌಲರ್ಸ್ ಮೇಲೆ ಸ್ವಲ್ಪ ನಂಬಿಕೆ. ಓಕೆ, ಈಗ ಅಕಸ್ಮಾತ್ ಆಗಿ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ನಮ್ಮ RCB ಅವರು ಎಷ್ಟು ರನ್ ಹೊಡಿಬೇಕು ನಿಮ್ ಪ್ರಕಾರ? ಎಷ್ಟು ರನ್ ಹೊಡಿಬೇಕು ಟಾರ್ಗೆಟ್ ಕೊಡ್ಬೇಕು? ಅದು ಹೇಳಕ್ಕಾಗಲ್ಲ, ಬಟ್ ಆದ್ರೆ ನಾವು 18 ಓವರ್ಸಲ್ಲಿ ಆಲ್ಮೋಸ್ಟ್ ನಾವು ರೀಚ್ ಆಗಿರ್ಬೇಕು. 280 ನಿಯರ್. ಈಗ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 20 ಓವರ್ಗಳಲ್ಲಿ ಎಷ್ಟು ಹೊಡಿಬೇಕು? 20 ಓವರಲ್ಲಿ ಅದೇ 270 ಹೋದ್ರೆ ಬೆಸ್ಟ್ ಅಂತ. 270 ಹಂಗೆ ಹೋಗ್ಬೇಕು, ಓ ಮೈ ಗಾಡ್, ಅದು ಕ್ರೇಜ್ ಇರುತ್ತೆ. ಈ ಸಾರಿ ಅಂತೂ 200 ಗೆ ಮರ್ಯಾದೆನೇ ಇಲ್ಲ ಅಂತ ಅಲ್ವಾ? ಎಲ್ಲರೂ 300 ಹತ್ತಿರ ಹೋಗ್ತಿದ್ದಾರೆ. ಹೌದೌದು. ಓಕೆ, ಇವತ್ತು ಒಂದು ಬಿಗ್ ಸ್ಕೋರ್ ಬರಲೇಬೇಕು. ಬಟ್ 300 ನಿಯರ್ ಇದ್ರೆ ಬೆಸ್ಟ್, ಅವಾಗಲೇ ಕಾಂಪಿಟೇಷನ್ ಕೊಡ್ಬೋದು. ಬಟ್ ಈ ಬೌಲಿಂಗ್ ಬೆಸ್ಟ್, ಫಸ್ಟ್ ಸಿಗೋದೇ ಬೆಸ್ಟ್. ನಾವೇ ಟಾಸ್ ವಿನ್ ಆಗಬೇಕು, ನಮಗೆ ಬೌಲಿಂಗೇ ಬೇಕು. ಹೌದು, ನನ್ನ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಫ್ಯಾನ್ಸ್ ಪ್ರಕಾರ ಏನು ಬೌಲಿಂಗೇ ಅನ್ಕೊಂಡಿರ್ತೀವಿ. ಸೊ ಅದೊಂದು ಮಳೆ ಒಂದು ಬರಬಾರ್ದು. ಮಳೆ ಬರೋದು ನೋಡಿ, ಬೆಂಗಳೂರಲ್ಲಿ ಆಲ್ರೆಡಿ ಹೆಂಗ್ ಮೋಡ ಆಗ್ಬಿಟ್ಟಿದೆ. ಇವಾಗ ಬೇಕಾದ್ರೆ ಬರ್ಲಿ, ಈಗ ಬರ್ಲಿ, ರಾತ್ರಿ ಬರೋದು ಬೇಡ. ಒಂದು 7 o'clock ಇಂದ ಬರ್ಲಿ ಅಂದ್ರೂ ಪರವಾಗಿಲ್ಲ. ಮೇಡಮ್, ಇದು ಹೆವಿ ಫ್ಯಾನ್ಸ್ ಅಂತೂ ಬರ್ತಾ ಇದ್ದಾರೆ. ಇನ್ನು ಈಗ 2-3 ಗಂಟೆ ಅಷ್ಟೇ, ಅದ್ಭುತವಾದಂತ ಮ್ಯಾಚ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಇವತ್ತು RCBಗೆ ಮಾಡು ಇಲ್ಲವೇ ಮಡಿ ಪಂದ್ಯ, ಅದು ಕೂಡ ದೊಡ್ಡ ಅಂತರದಿಂದ ಗೆಲ್ಬೇಕಾದಂತ ಒಂದು ಪಂದ್ಯ ಇದು. ಹಾಗಾಗಿ ಗೆದ್ದೇ ಗೆಲ್ತಾರಾ ಅನ್ನೋ ವಿಶ್ವಾಸ ಇದೆ ನಿಮ್ಗೆ? 100% ಇದೆ. ನಿಮ್ಗೆ ಹೆಂಗ್ ಅನ್ಸಿದೆ? ನನಗಂತೂ ಗೆಲ್ಲಲೇಬೇಕು. ಅಪೋಸಿಟ್ ಟೀಮ್ ಬೇರೆ ತುಂಬಾ ಸ್ಟ್ರಾಂಗ್ ಅಲ್ವಾ CSK, ಸೊ ಹಂಗಾಗಿ ಸ್ವಲ್ಪ ಭಯ. ಒಂಥರ ಈಗ ನಾವು ಹೇಳ್ತೀವಲ್ಲ, ಪಾಕಿಸ್ತಾನ ಮೇಲೆ ಗೆದ್ರೆ ಯಾವ ತರ ಇರುತ್ತೆ ಹಂಗೆ ಇದೆ ನಮಗೂ ಇವಾಗ. ಸೊ ಗೆಲ್ಲೇಬೇಕು, ಗೆಲ್ತಾರೆ. ಬಟ್ ನೋಡೋಣ ಏನಾಗುತ್ತೆ. ಸ್ವಲ್ಪ ನಮಗೂ ಎಲ್ಲ ತಗದಗ ಆಗ್ತಾ ಇದೆ. ಫೈನಲಿ ಇವತ್ತು RCB ಎಷ್ಟು ರನ್ ಇಂದ ಗೆಲ್ಬೇಕು ನಿಮ್ ಪ್ರಕಾರ? ನನ್ನ ಪ್ರಕಾರ ಲೈಕ್ ಆಲ್ಮೋಸ್ಟ್ 300 ಗೆಲ್ಲೇಬೇಕು. ಹೌದೌದು, ಅದು ಬೇರೆ, ಬೇಕೇ ಬೇಕು. ಆಪ್ಷನ್ ಇಲ್ಲ, ಬೇಕೇ ಬೇಕು. ಅದನ್ನ ಒಳಗಡೆ ಹೋಗ್ಬೇಕಂದ್ರೆ 18 ಮೇಲೆ ಗೆಲ್ಲೇಬೇಕಾಗುತ್ತೆ. ಆಪ್ಷನ್ ಇಲ್ಲ. ನನ್ನ ಪ್ರಕಾರ ಒಂದು 35-40 ರನ್ಸ್ ಇಂದ ಗೆದ್ಬಿಟ್ರೆ ಆ ಕ್ರೇಜ್ ಮಜಾ ಇರುತ್ತೆ. ಸೂಪರ್. ಹಾಗಾದ್ರೆ ಈ ಸರಿ ಅಕಸ್ಮಾತ್ ಈ ಮ್ಯಾಚ್ ಗೆದ್ದು RCB ಏನಾದ್ರು ಅಕಸ್ಮಾತ್ ಅಷ್ಟೇ ಇದರಲ್ಲಿ ಏನೋ ಸೋತಿದ್ವಲ್ಲ, ಸೊ ಅದನ್ನೇ ಹಿಡಿಬೇಕು. ಲಾಸ್ಟ್ ಮ್ಯಾಚ್ ಅಲ್ವಾ, ಸೊ ಅದಕ್ಕೆ. ಈಗ ಅಕಸ್ಮಾತ್ RCB ಈ ಮ್ಯಾಚ್ ಗೆದ್ದು ಫೈನಲ್ಗೆ ಏನಾದ್ರು ಹೋಗ್ಬಿಟ್ರೆ ಆ ಫೀಲ್ ಹೆಂಗಿರುತ್ತೆ, ಆ ಕ್ರೇಜ್ ಹೆಂಗಿರುತ್ತೆ ಅಂತ? ಅದು ಎಲ್ಲ ಏನಂತಾರೆ ಹೇಳಕ್ಕಾಗಲ್ಲ. ಇವಾಗೆ ಈ ಲೆವೆಲ್ ಕ್ರೌಡ್ ಇದೆ, ಈ ಲೆವೆಲ್ ಜನ ಬರ್ತಾ ಇದ್ದಾರೆ. ಇನ್ನು ಫೈನಲ್ಗೆ ಹೆಂಗಿರುತ್ತೆ ಹೇಳಿ, ಬೇರೆ ಲೆವೆಲ್ ಇರುತ್ತೆ. ಸೊ ಈ ವರ್ಷ ಮೇ ಬಿ 2024 ಲಕ್ ನಮ್ ಕಡೆ ಇದ್ರೆ ಈ ಸರಿ ಕಪ್ ನಮ್ದೆ. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, RCB ಅಂತ ಅಂದ್ರೇನೆ ಒಂಥರ ಕ್ರೇಜು. ಯಾವಾಗ್ಲೂ ಗೆಲ್ಬೇಕು ಗೆಲ್ತಾರೆ ಅನ್ನೋದು ನಮ್ಮೆಲ್ಲರ ಒಂದು
ಅಭಿಪ್ರಾಯ ಇರುತ್ತೆ, ಜೊತೆಗೆ ಆಸೆಯೂ ಕೂಡ ಇರುತ್ತೆ. ವೃಷ ಅವರು ಕೂಡ ಸಿಕ್ಕಾಪಟ್ಟೆ ಆಸೆಯಿಂದ ಹೇಳಿದ್ದಾರೆ, ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಜೊತೆಗೆ ಅವರು ವಿರಾಟ್ ಕೊಹ್ಲಿ ಅವರ ಅಭಿಮಾನಿ. ವಿರಾಟ್ ಕೊಹ್ಲಿ ಅವರೇ ಈ ಬಾರಿ ಅತಿ ಹೆಚ್ಚು ರನ್ ಬಾರಿಸಬೇಕು, ಜೊತೆಗೆ ಇವತ್ತು ಸೆಂಚುರಿ ಹೊಡಿತಾರೆ ಅಂತೆಲ್ಲ ಕೂಡ ಮಾತನಾಡಿದ್ದಾರೆ. ಇವತ್ತು RCB ಗೆದ್ದೇ ಗೆಲ್ಲುತ್ತೆ ಅನ್ನೋದು ನಮ್ಮ RCB ಅಭಿಮಾನಿಗಳ ಒಂದು ಆಶಯ. ಹಾಗಾಗಿ ಗೆದ್ದೇ ಗೆಲ್ಲಬೇಕು ಅನ್ನೋದು ಕೂಡ ನಮ್ಮ ಆಸೆ ಕೂಡ. ಗೆಲ್ಲಿ, ಜೈ RCB. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.